ಇವಾಗ ನಾನು ಅಮ್ಮನ ಕರ್ಕೊಂಡು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಹೇಳಬೇಕು ಸೂಪರ್ ಐತೆ ಪಕ್ಕ. ಸೊ ಬಿರಿಯಾನಿ ಬಂತು. ನಾನು ಬಂದಿರೋ ಹೋಟ್ಲಿಗೆ ಎಲ್ಲ ಬನ್ನಿ. ಫೈನಲ್ ಆಗಿ ಒಂದು ವಾಟರ್ ಮೆಲನ್ ಜ್ಯೂಸು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡಿದ್ದೆ. ಆಯಿಲ್ ಹಾಕ್ಕೊಂಡು ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವ್ಲಾಗ್ ಇವತ್ತು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ನಾನು ನೋಡಿ ಏನೇನಾಗುತ್ತೋ ಡೈಲಿ ವ್ಲಾಗಲ್ಲಿ ನಾನು ಏನು ಹೇಳೋದು ಅದಾಗುತ್ತೆ ಇದಾಗುತ್ತೆ ಅಂತ. ಸೊ ಏನೇನಾಗುತ್ತೋ ಅದು ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಅದು ನನಗೂ ಗೊತ್ತು, ನಿಮಗೂ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಇವಾಗ ನಮ್ಮ ಅಮ್ಮ ಬೆಳಗ್ಗೆ ಟಿಫನ್ ಮಾಡ್ಕೊ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗಲೇ ಮಧ್ಯಾಹ್ನ ಆಗೋ ಟೈಮು. ಇವಾಗ ನಾನು ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ನಮ್ಮ ಅಮ್ಮ ಇದ್ದಾಗೇ ಫ್ರೈಡ್ ರೈಸ್ದು ಪೌಡ್ರೆಲ್ಲ ತೊಗೊಂಡು ಬಂದು ಇಕ್ಕೊಂಡೆ. ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬಿಟ್ಟು ನೋಡಿರಿ ರೈಸ್ಗೆ ಇಕ್ಕಿದ್ದೀನಿ. ಸ್ವಲ್ಪ ರೈಸ್ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬನಿಗೆ ರೈಸ್ ಮಾಡಿಕೊಂಡು ಫ್ರೈಡ್ ರೈಸ್ ತಿನ್ಬಿಟ್ಟು ಆಮೇಲೆ ಸಂಜೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನನ್ನ ಅಮ್ಮನ ಜೊತೆ. ನೋಡೋಣ, ನಾನು ನಮ್ಮ ಅಮ್ಮ ಹೋಗೋಣ. ಯಾರೇನು ನನ್ನ ಚಾನಲ್ ಲೈಕ್ ಮಾಡಿದ್ವು, ಶೇರ್ ಮಾಡಿದ್ವು, ಸಬ್ಸ್ಕ್ರೈಬ್ ಮಾಡಿದ್ವು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ನಮ್ಮ ಫ್ಯಾಮಿಲಿನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗೋಣ, ಲಂಚ್ ಡಿನ್ನರ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಸೊ ಆದರೆ ಸ್ವಲ್ಪ ಏನೇನೋ ಇದೆ ಇಶ್ಯೂಸು, ಬಜೆಟ್ ಇಶ್ಯೂಯಿಂದ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಕರ್ಕೊಂಡು ಹೋಗ್ತೀನಿ ಒಟ್ಟಿನಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿನ ಆದಷ್ಟು ಬೇಗ. ಅದು ಯಾವಾಗಂತ ನಾನು ಹೇಳೋಲ್ಲ. ಅದಕ್ಕೆ ಇವತ್ತು ಬಜೆಟ್ ಪ್ರಾಬ್ಲಮ್ ಇರೋದನ್ನ ನಾನು ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ಹೋಟೆಲ್, ಸೇಮ್ ಹೋಟೆಲ್. ಯಾಕೆಂದರೆ ನನಗೆ ಅಲ್ಲೊಂಥರ ಏನಂತೀರ ಗೈಸು, ಅಲ್ಲಿ ಊಟ ನಮಗೆ ಆ್ಯಂಬಿಯನ್ಸ್ ಆಗಲಿ ಊಟ ಆಗಲಿ ಚೆನ್ನಾಗಿರುತ್ತೆ. ಅಲ್ಲಿ ಕುತ್ಕೊಂಡು ನಾವು ಆರಾಮಾಗಿ ಪೀಸಾಗಿ ಮಾತಾಡಿಕೊಂಡು ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಅಮ್ಮ ಗೈಸ್ ಊಟ ಮಾತ್ರ ಟಾಪ್ ನಾಚ್ ಸಕ್ಕತ್ತಾಗಿರುತ್ತೆ. ಏನೇ ತಿನ್ನಬೇಕು ಅಂದರೂ ನಾನು ತಿಂತಿರ್ತೀನಿ. ಅಲ್ಲಿ ಬಿರಿಯಾನಿ ಆಗಿರ್ಬೋದು, ನಾನೇನೋ ತಿಂತೀನಲ್ಲ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾನು ಕಂಪೇರ್ ಮಾಡಿದ್ರೆ ನಾನು ಇರೋ ಲೋಕಲಲ್ಲಿ ಅಲ್ಲಿಗೆ ನಂಗೆ ಬೆಟರ್ ಅನಿಸುತ್ತೆ. ಅದು ಬಿಟ್ಟರೆ ನಂಗೆ ಬೇರೆ ಎಲ್ಲೂ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಅಲ್ಲೇ ಹೋಗೋದು ನಾನು ಜಾಸ್ತಿ. ಯಾಕೆಂದರೆ ಚೆನ್ನಾಗಿರುತ್ತೆ ಫುಡ್ ಅಂದರೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಅಲ್ಲಿ ನಾನು ಜಾಸ್ತಿ ಹೋಗೋದು. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗಲೂ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫಸ್ಟ್ ಫ್ರೈಡ್ ರೈಸ್ ಮಾಡ್ಬಿಡೋಣ. ಟಿಫನ್ ತಿಂತ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೈಡ್ ರೈಸ್ ಮಾಡಿಕೊಂಡೆ. ಫ್ರೈಡ್ ರೈಸು, ಚೋಚೋ, ಮಿಕ್ಸ್ಚರು ನಾನು ವ್ಲಾಗ್ ನೋಡಿಕೊಂಡು ನಾನೇ ತಿಂತಾಯಿದ್ದೀನಿ. ಲೆಟ್ಸ್ ಗೋ ತಿನ್ನೋಣ. ಅಮ್ಮನ ಕರ್ಕೊಂಡು ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಆಚೆ ಕಡೆ ಮತ್ತೆ ಊಟ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಜೊತೆ ಅವರು ಆಟೋ ಬುಕ್ ಮಾಡಿದ್ದೀನಿ. ಬರ್ತಾಯಿದೆ ಆಟೋ ಬಂದಮೇಲೆ ಹತ್ಕೊಂಡು ಹೋಗೋಣ. ಲೆಟ್ಸ್ ಗೋ ಹೋಗೋಣ. ಸೇಮ್ ಹೋಟೆಲ್ಲು, ಯಾಕೆಂದರೆ ಅಲ್ಲೇ ನಾನು ಟೇಸ್ಟ್ ಇಷ್ಟಪಡೋದು. ಅದಕ್ಕೆ ಅಲ್ಲೇ ಹೋಗ್ತಾಯಿದ್ದೀನಿ. ನೀವು ಹೋಗೋಣ. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾಯಿದೆ. ಅಲ್ಲೇ ಟ್ರಾಫಿಕ್ ಗೈಸ್, ಫುಲ್ಲು ಟ್ರಾಫಿಕ್ ಇಲ್ಲೆಲ್ಲ. ಅದಕ್ಕೋಸ್ಕರ ಲೇಟ್ ಆಗ್ತಿರೋದು. ಬರುತ್ತೆ, ಬಂದಮೇಲೆ ಹೋಗೋಣ. ಗೈಸ್ ಫೈನಲಿ ಹೋಗ್ತಾ ಇದ್ದೀನಿ ಅಂತ ಆಟೋ. ಇವಾಗ ಅಲ್ಲಿ ಹೋಗೋಣ, ಹೋಗಿ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ಫೈನಲಿ ಬಂದರೆ ಅಲ್ಲಿಗೆ ಬನ್ನಿ ಹೋಗೋಣ ಒಳಗಡೆ. ಸೇಮ್ ರೆಸ್ಟೋರೆಂಟು. ಆರ್ಡ್ರ್ ಮಾಡಿದ್ದೀನಿ ಒಂದಷ್ಟು ಐಟಮ್ಸ್ಗಳನ್ನ, ಅದೆಲ್ಲ ಬರಲಿ. ಆಮೇಲೆ ಬಂದಮೇಲೆ ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ಆ್ಯಂಡ್ ನಾವು ಬರೋ ರೆಗ್ಯುಲರ್ ಆಗಿರೋ ಹೋಟ್ಲಿದು, ಇದೇ ರೆಗ್ಯುಲರ್ ಆಗಿರೋ ಹೋಟ್ಲು. ನೀವು ಬಂದು ನೋಡಿ, ತಿನ್ನೋಡಿ, ಚೆನ್ನಾಗಿರುತ್ತೆ. ನಾನೇ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಸೊ ಏನೇನು ಆರ್ಡ್ರ್ ಮಾಡಿದ್ದೀನೋ ಬರಲಿ, ಬಂದಮೇಲೆ ತೋರಿಸು. ರೋಟಿ ಮತ್ತು ಇದು ಚಿಕನ್ ಮೇಥಿ ಮಸಾಲ ಅಂತ, ಇದನ್ನು ಟ್ರೈ ಮಾಡೋಣ ಇವಾಗ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇಲ್ಲ ಟೇಸ್ಟ್ ಹೆಂಗಿತ್ತು ಹೇಳ್ರಿ? ಸೂಪರ್. ಬಾಯ್ ಬಿಟ್ಟು ಹೇಳಬೇಕು. ಸೂಪರ್ ಐತೆ ಪಕ್ಕ ಅಲ್ಲ ನೀವು. ಆಮೇಲೆ ಸೊ ಬಿರಿಯಾನಿನೂ ಬಂತು ಅಂತ ಇದ್ದೀವಿ, ತಿನ್ನೋಣ. ಫೇವ್ರೆಟ್ ತಂದೂರಿ ಫಿಶ್ ಟಿಕ್ಕಾ ಬಂದಿದೆ. ತಂದೂರಿ ಫಿಶ್ ಟಿಕ್ಕಾ ತಿನ್ನೋಣ ಇವಾಗ. ನಾನು ಬಂದಾಗೆಲ್ಲ ತಿಂತೀನಿ ಇಲ್ಲಿ ತಂದೂರಿ ಫಿಶ್ ಟಿಕ್ಕಾನ. ನೀವು ಟ್ರೈ ಮಾಡಿ ತಿನ್ನೋಕ್ಕೆ. ಪಕ್ಕ ಐತೆ ನೋಡಿರಿ, ಏನು ಸಾಫ್ಟ್ ಆಗಿದೆ ನೋಡಿರಿ. ತಿಂದಿದ್ದು ನೀವು ಬಂದಾಗ ತಿಂತಾಯಿದ್ದೀವಿ. ನಾವು ಅಮ್ಮ ತಿಂದು ಖಾಲಿನೇ ಮಾಡಿಬಿಟ್ರು ನಾನು ಮಾಡೋಷ್ಟು ವೀಡಿಯೋನ. ತಿಂದ್ಬಿಟ್ಟು ಇಲ್ಲಿಂದ ಹೊರಡೋಣ. ಇನ್ನೊಂದು ಚಿಕನ್ ಬರೋದಿದೆ, ಅದು ಇನ್ನೂ ಬಂದಿಲ್ಲ. ಅದು ಏನಾಗುತ್ತೋ ನೋಡೋಣ. ತಿನ್ನೋಕ್ಕಾಗ್ತಾಯಿಲ್ಲ, ಈಗಲೇ ಇಷ್ಟು ತಿಂದ್ಬಿಟ್ಟಿದ್ದೀನಿ, ಇನ್ನೂ ತಿನ್ನಬೇಕಾದನು. ನಾನು ಬಂದಿರೋ ಹೋಟ್ಲಿಗೆ ಎಲ್ಲ ಬನ್ನಿ. ನಾನು ಬಂದಿರೋ ಹೋಟೆಲು ಇದೆ ತೇಜು ಫ್ರೈಡ್ ಅಂತ. ಮೇರಾ ಬಾಯ್ ಇಸ್ನೇ ಇವರು ನನಗೆ ಸಿಕ್ಕಿದ್ದಾರೆ ಗೈಸ್. ಹೋಟೆಲಲ್ಲಿ ತುಂಬ ಒಳ್ಳೆ ಟ್ರೀಟ್ ಮಾಡ್ತಾರೆ. ಈ ಸ್ಟಾಫ್ಸ್ ಆಗಲಿ
ಹೋಟೆಲ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲ. ಈ ಹೋಟೆಲ್ಗೆ ಬನ್ನಿ, ಒಳ್ಳೆ ಆ್ಯಂಬಿಯನ್ಸ್ ಇದೆ, ಆಮೇಲೆ ಫುಡ್ ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಎಲ್ಲರೂ ಬಂದು ತಿನ್ನಿ, ಟ್ರೈ ಮಾಡಿ. ಸೊ ಏನಾದ್ರು ಹೇಳ್ತೀರಾ ಬಾಯ್? ಕುಚ್ ಕೇನಾ ಚಾಹತೆ ಹೋ? ಹಾಂ ಬೋಲೋ. Please subscribe to his channel and support. ಅವರು ನಾಚ್ಕೊಂತವ್ರೆ ಗೈಸ್. ಟೀಕೆ ಎಲ್ಲ ನಿಮ್ಮ ಓಟಿಗೆ ಬರ್ತಾರೆ. ಥ್ಯಾಂಕ್ ಯು ಬ್ರೋ. ಹೆಂಗೆ ಹೀಗೆ ಬಾಯ್. ಇವಾಗ ಅಲ್ಲಿಂದ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಬನ್ನಿ ಜ್ಯೂಸ್ ಕುಡ್ಕೊಂಡು ಹೋಗೋಣ. ಫೈನಲಾಗಿ ಒಂದು ವಾಟರ್ ಮೆಲನ್ ಜ್ಯೂಸು ಕುಡ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ನಾನೇ ಇವಾಗ ಮನೆಗೆ ಬಂದು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಟ್ವರ್ಕಿಂದ ವ್ಲಾಗ್ ಅಪ್ಲೋಡ್ ಆಗ್ತಿಲ್ಲ. ಐ ಆಮ್ ವೆರಿ ಸಾರಿ. ಸೊ ಅದಕ್ಕೆ ಈ ವ್ಲಾಗ್ನ ಬೆಳಗ್ಗೆ 8 ಗಂಟೆಗೆ ಆಗ್ತಾಯಿದ್ದೀನಿ ಅಷ್ಟೊತ್ತಿಗೆ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ನಾನು ಬಂದಿರೋದು ಇವಾಗ ಲೇಟ್ ಆಯಿತು. ಅಲ್ಲಿಂದ ಬಂದು ಇಲ್ಲಿಗೆ ಎಡಿಟ್ ಎಲ್ಲ ಮಾಡೋದಾಗಿದೆ. ಸೊ ಅದಕ್ಕೆ ಲೇಟ್ ಆಗ್ತಿದೆ. ಸೊ ಸಾರಿ, ಐ ಆಮ್ ವೆರಿ ಸಾರಿ ಗೈಸ್, ಪ್ಲೀಸ್ ಸಾರಿ. ಯಾಕೆಂದರೆ ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿದೆ, ಅದಕ್ಕೆ ಮಾರ್ನಿಂಗೇ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ನ. ಇವತ್ತು ಮತ್ತೆ ಅದೇ ಥರ ನಮ್ಮಮ್ಮನ ಕರ್ಕೊಂಡು ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಈ ಥರ ಸ್ಟೈಲ್ ಎಲ್ಲ ಮಾಡೋಣ. ನಮ್ಮಮ್ಮ ಸೀರಿಯಸ್ ಆಗಿ ಹೇಳ, 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಅಂದರೆ 1000 ರೂಪಾಯಿ ಆ್ಯಕ್ಟಿಂಗ್ ಹೋಗ್ಬೇಡ್ರಿ ನೀವು. 10 ರೂಪಾಯಿಗೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿ. ನಾವು ಚೆನ್ನಾಗಿ ತಿನ್ಕೊಂಡ್ ಬಂದ್ವಿ ಅನ್ನೋದ್ರಲ್ಲಿ ಏನಿದೆ. ಸರಿ, ಅವ್ರ 10 ರೂಪಾಯಿ ಆ್ಯಕ್ಟಿಂಗೇ ಜಾಸ್ತಿ ಮಾಡೋದು. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ ಅಂತ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಸೊ ಗೈಸ್ ಏನು ಗೊತ್ತಾ, ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಿತ್ತು ಇವತ್ತು. ಸೊ ಡ್ಯೂ ಟು ಸಮ್ ಬಜೆಟ್ ಇಶ್ಯೂ, ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ನಮ್ಮ ಫ್ಯಾಮಿಲಿ ಅವ್ರನ್ನ. ಸೊ ಆದಷ್ಟು ಬೇಗ ಕರ್ಕೊಂಡು ಹೋಗ್ಲಿ ಅಂತ ನಾನೇ ಬೇಡ್ಕೊತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ ದೇವ್ರನ್ನ ಕರ್ಕೊಂಡು ಹೋಗ್ಲಿ ಅಂತ. ಅಷ್ಟು ಸ್ಟ್ರೆಂತ್ ಕೊಡಪ್ಪ ಅಂತ. ಸೊ ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ವೆರಿ ಸಾರಿ ಆಂಟಿ ಅಂಕಲ್ ಯಾರು ನೋಡ್ತಿದ್ದೀರೋ ನಮ್ಮ ಫ್ಯಾಮಿಲಿಲಿ. ಸೊ ನಿಮ್ಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಕರ್ಕೊಂಡು ಹೋಗ್ತೀನಿ. ಸೊ ಅದಕ್ಕೋಸ್ಕರ ನಾನು ಯಾರನ್ನೂ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನಮ್ಮ ಮಮ್ಮಿನೇ ಕರ್ಕೊಂಡು ಹೋದೆ. ಸೊ ಅವ್ರ ಜೊತೆ ಆದರೂ ಹೋಗೋಣ ಅಂದ್ಬಿಟ್ಟು ನಾವು ಅಮ್ಮನ ಕರ್ಕೊಂಡೋಗಿ ತಿನ್ಕೊಂಡು ಚೆನ್ನಾಗಿ ಬಂದಿದ್ದೀನಿ, ಎಂಜಾಯ್ ಮಾಡಿಕೊಂಡು. ಅಲ್ವಾ ಮಮ್ಮಿ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇದೇ ಥರ ನಾನು ಹೇಳ್ದಂಗೆ ನಿಮ್ಮ ಪೇರೆಂಟ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅನಿಸ್ತಲ್ಲ ಗೈಸ್. ಎಲ್ಲ ಟೈಮಲ್ಲಿ ತಿಳ್ಕೊಟ್ಟಿದ್ದೀನಿ, ತುಂಬ ಸಲ ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೀವು ಅಷ್ಟೇ ಕರ್ಕೊಂಡೋಗಿ ನಿಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಅಂದ್ಕೊಂಡಂಗೆ ಸಬ್ಸ್ಕ್ರೈಬರ್ ಜೊತೆ ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದಷ್ಟು ಬೇಗ ಮಾಡೋಣ ಅಂತ. ಮತ್ತೆ ನಾಳೆ ಸಿಗ್ತೀನಿ ಈ ವ್ಲಾಗ್ ಜೊತೆ. ಅಲ್ಲಿವರೆಗೂ ನಿಮಗೆ ನಿಮ್ಮ ಪೇರೆಂಟ್ಸ್ಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.